ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಮಹಿಮೆಯನ್ನು ಕಾಣಲಿಕ್ಕಾಗಿ ಪ್ರಾರ್ಥಿಸಿ ದಿನವನ್ನು ಶುಭವಾಗಿ ಪ್ರಾರಂಭ ಮಾಡಲಿಕ್ಕೆ, ದಿನವೆಲ್ಲ ಕರ್ತನ ಕೃಪೆಯನ್ನು ಅನುಭವ ಮಾಡಲಿಕ್ಕೆ ನೀವು ಬಂದಿದ್ದೀರಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ಸಹೋದರಿ ಸಹೋದರ, ಚೆನ್ನಾಗಿದ್ದೀರಾ? ದೇವರ ಕೃಪಾ ವರದಾನಗಳನ್ನು ಅನುಭವ ಮಾಡುತ್ತಿದ್ದೀರಾ? ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಮನುಷ್ಯರಿಗೆ ಪರಿಶುದ್ಧರಾಗಿಯೂ ಎಲ್ಲ ವಿಚಾರಗಳಲ್ಲಿ ಕೃಪೆಯಿಂದಲೂ ದೈವಾನುಗ್ರಹವನ್ನು ಹೊಂದಿಕೊಂಡು ಮುಂದಕ್ಕೆ ನಡೆಯಬೇಕಾದರೆ ಜ್ಞಾನ ವಿವೇಕಗಳು, ಬುದ್ಧಿವಂತಿಕೆಯು ಬಹಳ ಅವಶ್ಯ. ಬುದ್ಧಿವಂತರು, ಜ್ಞಾನಿಗಳು ಎಂದು ಹೇಳುವಾಗ ಅನೇಕರು ಅಂದುಕೊಳ್ಳುತ್ತಾರೆ ವೈದ್ಯರು, ಪಂಡಿತರು, ಟೆಕ್ನಾಲಜಿಯನ್ನು ತಿಳಿದವರು, ಇಲ್ಲವೇ ಬೇರೆ ಏನಾದರೂ ಸಾಧಕರು, ಇಂಥವರು ಮಾತ್ರ ಎಂದುಕೊಳ್ಳುತ್ತಾರೆ. ಆದರೆ ಬೈಬಲ್ ಪ್ರಕಾರವಾಗಿ ಅದ್ಯಾವುದು ಜ್ಞಾನ ಬುದ್ಧಿವಂತಿಕೆ ಅಲ್ಲ. ಒಂದು ಕುಟುಂಬವನ್ನು, ಒಂದು ಕೆಲಸವನ್ನು, ಪರಿಶುದ್ಧತೆಯನ್ನು ತಿಳಿದು ಅದರಲ್ಲಿ ಮುಂದಕ್ಕೆ ನಡೆಯುವುದನ್ನು ಜ್ಞಾನ ಬುದ್ಧಿ ಎಂದು ಹೇಳುತ್ತಾರೆ. ಹಾಗಾದರೆ ಬನ್ನಿ, ದೇವರ ವಾಕ್ಯ ನಾವು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಸಾಗೋಣ. ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಪ್ರಸಂಗಿಯ ಗ್ರಂಥ 2ನೇ ಅಧ್ಯಾಯ ಅದರ 26ನೇ ವಚನ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂದು ಹೇಳುತ್ತಾ ಇದೆ. ಈ ಒಂದು ವಾಕ್ಯವು 3 ಕಾರ್ಯಗಳನ್ನು ಇಲ್ಲಿ ಮಾತನಾಡುತ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಹೇಳುತ್ತಾ ಇರುವುದು ದೇವರು ತಾನು ಮೆಚ್ಚಿದವರಿಗೆ ಎಂದು ಹೇಳುತ್ತಾ ಇದೆ. ಪ್ರೀತಿಯ ದೇವಜನವೇ, ಪ್ರತಿ ಮನುಷ್ಯರು ಸಂತೋಷವಾಗಿರಬೇಕು, ಪ್ರತಿಯೊಬ್ಬರು ಪರಿಪೂರ್ಣರಾಗಿರಬೇಕು, ಪ್ರತಿಯೊಬ್ಬರು ದೈವ ಸಾನ್ನಿಧ್ಯಕ್ಕೆ ಬರುವಂಥವರಾಗಿರಬೇಕೆಂದು ದೇವರು ಅಭಿಲಾಷಿಸುತ್ತಾರೆ. ಆದರೆ ಮಾನವನ ಬುದ್ಧಿ, ಮಾನವನ ಜ್ಞಾನ ಲೌಕಿಕವಾಗಿ ತುಂಬ ವಿಷಯಗಳನ್ನು ತಿಳ್ಕೊಂಡು ಸಾಧನೆ ಮಾಡಿ ತಾನು ಯಾರು ಎಂದು ತೋರ್ಪಡಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಾನೆ. ಅದೇ ರೀತಿ ವೈದ್ಯರಾಗುತ್ತಾರೆ, ಇಂಜಿನಿಯರ್ಗಳಾಗುತ್ತಾರೆ, ಗ್ರಹಗಳನ್ನು ಅಧ್ಯಯನ ಮಾಡುವಂಥವರಾಗಿರುತ್ತಾರೆ, ಸಮುದ್ರದ ಅಂತರಾಳದಲ್ಲಿ ಹೋಗಿ ಧ್ಯಾನ ಅಂದರೆ ತಿಳ್ಕೊಳ್ಳುವಂಥವರಾಗಿರುತ್ತಾರೆ, ತುಂಬ ಏನೇನೋ ಮಾಡುತ್ತಾರೆ. ಆದರೆ ಕೊನೆಗೆ ದೇವರನ್ನು ಅರಿತುಕೊಳ್ಳುವುದನ್ನು ಮರೆತು ಬಿಡುತ್ತಾರೆ. ಯಾಕೆಂದರೆ ದೇವರು, ದೈವಶಕ್ತಿ, ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳು ನಿರಂತರವಾಗಿರುತ್ತವೆ. ಲೋಕದಾಶೆಯು ಗತಿಸಿ ಹೋಗುತ್ತದೆ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ. ಹಣಕ್ಕಾಗಿ ಓಡುತ್ತಾರೆ, ಲೋಕದ ವಸ್ತುಗಳಿಗಾಗಿ ಓಡುತ್ತಾರೆ, ಲೋಕದ ವ್ಯಕ್ತಿಗಳಿಗಾಗಿ ಓಡುತ್ತಾರೆ. ಆದರೆ ದೇವರನ್ನು ಅರಿತುಕೊಳ್ಳಲಿಕ್ಕೆ, ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಓಡುವುದಿಲ್ಲ. ಆದುದರಿಂದ ನಮ್ಮ ಎಲ್ಲ ಸಾಧನೆ, ನಮ್ಮ ಎಲ್ಲ ಅರ್ಜನೆ ಅಂದರೆ ಹೊಂದಿಕೊಳ್ಳಿರುವಂಥದ್ದು ವ್ಯರ್ಥವಾಗಿ ಹೋಗುತ್ತದೆ. ಈ ದಿನ ನಮಗೆ ಜ್ಞಾನ ಬುದ್ಧಿ ಏನಕ್ಕೆ ಬೇಕು? ಯಾಕೆಂದರೆ ನಾವು ಕೆಲಸ ಮಾಡುವ ಜಾಗದಲ್ಲಿ ನಾವು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಂತೆಯೂ, ನಾವು ಜೀವನ ಸಾಗಿಸುವ ಈ ಲೋಕದಲ್ಲಿ ಪರಿಶುದ್ಧರಾಗಿರುವಂತೆಯೂ, ನಾವು ವಾಸ ಮಾಡುವಂಥ ಕುಟುಂಬದಲ್ಲಿ ಜ್ಞಾನದಿಂದ ಎಲ್ಲವನ್ನು ಸರಿಪಡಿಸಿಕೊಂಡು ಹೋಗುವುದಕ್ಕೂ ಬೇಕು. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನಾವು ಜೀವನ ಮಾಡುವ ಕುಟುಂಬವನ್ನು, ನಾವು ಕೆಲಸ ಮಾಡುವಂಥ ಸ್ಥಳವನ್ನು, ನಾವು ವಾಸ ಮಾಡುವಂಥ ಈ ಲೋಕವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಸಾಗುವುದೇ ಜ್ಞಾನವಾಗಿದೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಹೇಗೆ ನಡ್ಕೊಳ್ಳಬೇಕು, ಎಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನು ಅರಿತುಕೊಳ್ಳುವುದೇ ಜ್ಞಾನ ವಿವೇಕಗಳು ಆಗುತ್ತದೆ. ನಾವಿರುವಂಥ ಸ್ಥಳದಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಕಿರಿಕಿರಿಗಳು, ದುಃಖಗಳು, ನಮ್ಮ ನಡವಳಿಕೆ ಮಾತುಗಳಿಂದ ಆ ಸ್ಥಳವೇ ಕೆಟ್ಟು ಹೋಗುವಂಥ ಪರಿಸ್ಥಿತಿಯಾದರೆ ಅದು ಬುದ್ಧಿವಂತಿಕೆ ಅಲ್ಲವೇ ಅಲ್ಲ. ವೈದ್ಯರ ಮನೆಗಳು, ಇಂಜಿನಿಯರ್ಗಳ ಮನೆಗಳು, ಪಾಂಡಿತ್ಯವನ್ನು ಮಾಡಿದವರ ಮನೆಗಳು ಕೆಲವು ಸಾರಿ ನರಕದ ರೀತಿಯಲ್ಲಿ ಇರ್ತದೆ.
ಹಾಗಾದರೆ ಎಲ್ಲವನ್ನೂ ಅರ್ಜನೆ ಮಾಡಿ ಬುದ್ಧಿವಂತಿಕೆಯಿಂದ ಸಾಧನೆ ಮಾಡಿ ಮನೆಯಲ್ಲಿಯೇ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ಇಲ್ಲದೆ ಹೋದರೆ ಮತ್ತೆ ಹೇಗೆ? ಈಗ ದೇವರು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ದೇವರು ತನ್ನ ಮೆಚ್ಚಿದವನಿಗೆ, ಈಗ ಅಂದುಕೊಳ್ಬೋದಾಗಾದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ದೇವರು ಮೆಚ್ಚಿದ್ದಾನೆ, ಅದಕ್ಕೆ ಅವರಿಗೆ ಈ ಒಂದು ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ಕೊಟ್ಟಿದ್ದಾನೆ ಅಂತ ನೀವು ಅಂದುಕೊಳ್ಬೋದು. ಅದು ತಪ್ಪು. ಯಾಕೆಂದರೆ ಅವರಿಗೆ ಈ ಲೋಕದ ಜ್ಞಾನ ಇದೆ, ಆದರೆ ನಿಜವಾದ ಸಂತೋಷ ಇಲ್ಲ, ನಿಜವಾದಂಥ ಶಾಂತಿ ಇಲ್ಲ, ನಿಜವಾದಂಥ ಭವಿಷ್ಯದ ಕುರಿತಾದಂಥ ಆಲೋಚನೆಗಳು ಇಲ್ಲ. ಆದರೆ ಅನೇಕ ಬೇರೆ ದೇವಜನರು ನೋಡಿ, ಅವರು ಖಂಡಿತವಾಗಿಯೂ ಬಡವರಾದರೂ ಅನಕ್ಷರಸ್ಥರಾದರೂ ಸಂತೋಷ, ಸಮಾಧಾನ, ದೈವಭಕ್ತಿ, ದೇವರ ಕುರಿತಾದಂಥ ಆಲೋಚನೆಗಳು ಇದೆಲ್ಲವನ್ನು ಹೊಂದಿಕೊಂಡಿರುತ್ತಾರೆ. ಇಲ್ಲಿ ಗಮನಿಸಿರಿ, ಇಲ್ಲಿ ದೇವರು 3 ಕಾರ್ಯಗಳನ್ನು ಹೇಳುತ್ತಿದ್ದಾನೆ. ಒಂದು, ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ಎಂದು ಹೇಳುತ್ತಾ ಇದೆ. ಜ್ಞಾನ, ತಿಳುವಳಿಕೆ, ಸಂತೋಷ ಇವುಗಳನ್ನು ದಯಪಾಲಿಸಿಕೊಡುತ್ತಾನಂತೆ. ನೀವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡಿದರೆ, ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ, ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು ಎಂದು ಹೇಳುತ್ತಾ ಇದೆ. ನೋಡ್ರಿ, ಲೋಕವನ್ನೆಲ್ಲ ಇಲ್ಲವೇ ಜ್ಞಾನ ಎಲ್ಲವನ್ನೂ ತಿಳ್ಕೊಳ್ಳೋದು ಬೇರೆ. ಇಲ್ಲಿ ಹೇಳುತ್ತದೆ, ಯೇಸುವನ್ನು ತಿಳ್ಕೊಳ್ಳದೆ ಒಂದು ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪವಾಗಿರುವ ಯೇಸುವನ್ನು ಅರಿತುಕೊಳ್ಳುವುದೇ, ಆತನಲ್ಲಿ ದೃಢವಾಗಿರುವುದೇ ಬಹಳ ಮುಖ್ಯವಾದದ್ದು. ಸಿಂಪಲ್ ಆಗಿ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ, ಯೇಸುವನ್ನು ಕಂಡುಕೊಳ್ಳುವುದೇ ಈ ಎಲ್ಲವನ್ನು ನಾವು ತಿಳ್ಕೊಂಡ ಹಾಗೆ, ಎಲ್ಲವನ್ನು ಪಡ್ಕೊಂಡ ಹಾಗೆ. ಅದಕ್ಕೆ ಹೇಳ್ತಾರೆ ಕೆಲವರು, ಕ್ರಿಸ್ತನಿಲ್ಲದ ಜೀವಿತ ಅದು ವ್ಯರ್ಥವಾದ ಜೀವಿತ, ಕ್ರಿಸ್ತನಿರುವ ಜೀವಿತ ಅದು ಅರ್ಥವಾದ ಜೀವಿತ. ಅರ್ಥ ವ್ಯರ್ಥ. ಕ್ರಿಸ್ತನಿಲ್ಲದ ಜೀವಿತ ವ್ಯರ್ಥವಾದ ಜೀವಿತ, ಕ್ರಿಸ್ತನಿರುವ ಜೀವಿತ ಅರ್ಥವುಳ್ಳ ಜೀವಿತ. ನನ್ನ ಜೀವಿತ ಅರ್ಥವುಳ್ಳ ಜೀವಿತ. ಆದ್ದರಿಂದ ನಮ್ಮ ಜೀವಿತ ವ್ಯರ್ಥ ಅಂತ ಅಂದುಕೊಳ್ಳಬೇಡ್ರಿ. ನಮ್ಮ ಜೀವಿತ ಅರ್ಥವುಳ್ಳ ಜೀವಿತ. ಯಾಕೆಂದರೆ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿದ್ದೀವಿ ನಾವು. ಅದರರ್ಥ ನಾವು ಖಂಡಿತವಾಗಿಯೂ ಬುದ್ಧಿವಂತರು, ಜ್ಞಾನಿಗಳು. ನಾವು ಕ್ರಿಸ್ತನನ್ನು ತಿಳಿದಿರುವುದರಿಂದ ನಮ್ಮ ಜೀವಿತ ಅರ್ಥವುಳ್ಳ ಜೀವಿತವಾಗಿದೆ. ಕರ್ತನಿಗೆ ಸ್ತೋತ್ರ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 33ರಲ್ಲಿ, ಆಹಾ, ದೇವರ ಐಶ್ವರ್ಯವು, ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಇಲ್ಲಿ ಹೇಳ್ತಾ ಇದೆ, ದೇವರ ಐಶ್ವರ್ಯವು, ದೇವರ ಜ್ಞಾನವು, ದೇವರ ವಿವೇಕವು ಎಷ್ಟೋ ಅಗಾಧ. ಅಂದರೆ ತುಂಬ ಆಳಕ್ಕೆ ಇರುವಂಥವುಗಳು, ತುಂಬ ಪ್ರಾಮುಖ್ಯವಾದವುಗಳು. ಲೋಕಜ್ಞಾನ, ಲೋಕವಿವೇಕ, ಲೋಕದ ಕಾರ್ಯಗಳ ಸಂಬಂಧವಾದ ಐಶ್ವರ್ಯವು ಅದು ಅಗಾಧ ಅಲ್ಲ, ಅದು ಅಬಾಧ, ಬಾಧೆ ಉಳ್ಳಂಥದ್ದು. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಪ್ರಿಯ ದೇವಜನವೇ, ಸಿಂಪಲ್ ಆಗಿ ಹೇಳಬೇಕಾದ್ರೆ ದೇವರ ಐಶ್ವರ್ಯ ಜ್ಞಾನಗಳು ಅವು ಅಗಾಧವಾಗಿರುವಂಥವುಗಳು, ಅವು ಆಳವಾಗಿರುವಂಥವುಗಳು. ಈಗ ನಾವು ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡುವಾಗ ದೇವರು ಯಾವಾಗಲೂ ಹೇಳುವಂಥ ಮಾತು, ಜ್ಞಾನವನ್ನು ಅಪೇಕ್ಷಿಸಿರಿ, ಜ್ಞಾನವನ್ನು ಪಡೆಯುವುದಕ್ಕಾಗಿ ಪ್ರಯಾಸ ಪಡಿರಿ. ಈ ಜ್ಞಾನ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ಕೊಡುತ್ತದೆ. ಕುಟುಂಬವನ್ನು ನಿಭಾಯಿಸಲಿಕ್ಕೂ, ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೂ ಈ ಜ್ಞಾನವು ಬಹಳ ಬಹಳ ಅವಶ್ಯವಾಗಿದೆ. ನನ್ನ ಪ್ರಿಯ ದೇವಜನವೇ, ಈ ದಿನ ನೀವು ನಾನು ಜ್ಞಾನಾರ್ಜನೆ ಮಾಡುವಂಥದ್ದು ಲೌಕಿಕವಾದ ಸಂಬಂಧಕ್ಕೆ ಅಲ್ಲ,
ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ. ಜ್ಞಾನಕ್ಕೆ ಮೂಲ ಆತನಾಗಿದ್ದಾನೆ. ಆತನಲ್ಲಿ ನಾವು ಪಡ್ಕೊಳ್ಳಬೇಕು. ನೋಡಿ, ಜ್ಞಾನೋಕ್ತಿ 2ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಎಂದು ಹೇಳುತ್ತದೆ. ಹಾಗಾದರೆ ದೇವರಿಂದಲೇ ಬರುವಂಥದ್ದು ಪರಿಪೂರ್ಣವಾದ ಜ್ಞಾನ. ಅರ್ಧಂಬರ್ಧ ಜ್ಞಾನ ಇದೆಲ್ಲವೂ. ನೋಡಿ, ಅರ್ಧಂಬರ್ಧ ಜ್ಞಾನದಿಂದಲೇ ಪಾಂಡಿತ್ಯ ಮಾಡ್ತಾರೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾರೆ, ಹೆಸರು ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಪರಿಪೂರ್ಣ ಜ್ಞಾನ ಆತ್ಮವನ್ನು ರಕ್ಷಿಸಿಕೊಳ್ಳುತ್ತದೆ, ಅರ್ಥಪೂರ್ಣ ಜೀವಿತವನ್ನು ಜೀವಿಸುತ್ತದೆ, ದೇವರನ್ನು ಅರಿತುಕೊಳ್ಳುತ್ತದೆ. ಈಗ ನಾವು ಅಂಥ ಜ್ಞಾನವನ್ನು ಕೇಳಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಯಾಕೋಬ 1:5, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಆಮೇನ್. ದೇವರು ಎಲ್ಲರಿಗೂ ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡುತ್ತಾನೆ. ಈ ದಿನ ನಾವು ದೇವರೇ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ನೀವಾದರೆ, ಯವನಸ್ಥರು ನೀವಾಗಿದ್ದರೆ, ನಿಮ್ಮ ಕುಟುಂಬದಲ್ಲಿ ಸಂಸಾರವನ್ನು ಹೇಗೆ ಸಾಗಿಸಬೇಕು ಎಂದಿದ್ದರೆ, ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು, ಕೆಲಸದ ಜಾಗದಲ್ಲಿ ಹೇಗಿರಬೇಕು, ಇದೆಲ್ಲ ನಿಮಗೆ ತಿಳಿಯಬೇಕಾದರೆ ನೀವು ನಾನು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಸೊಲೊಮೋನನು ದೇವರನ್ನ ಕೇಳಿಕೊಂಡ. ದೇವರು ಏನು ಬೇಕು ಅಂದಾಗ ಜ್ಞಾನವನ್ನು ಅಪೇಕ್ಷಿಸಿದ. ಜ್ಞಾನವನ್ನು ಅಪೇಕ್ಷಿಸುವುದೇ ಒಂದು ಜ್ಞಾನ. ಆದುದರಿಂದಲೇ ದೇವರವನಿಗೆ ಜ್ಞಾನದೊಟ್ಟಿಗೆ ಸಿರಿ ಸಂಪತ್ತನ್ನು ಕೊಟ್ಟನು. ಈ ದಿನಗಳಲ್ಲಿ ಇಲ್ಲವೇ ಲೋಕದಲ್ಲಿ ಪ್ರತ್ಯೇಕವಾಗಿ ಜನರು ಕೋರಿಕೊಳ್ಳುವುದು ಜ್ಞಾನಕ್ಕಿಂತ ಮೊದಲು ಸಿರಿ ಸಂಪತ್ತು. ಆವಾಗ ಅಂದುಕೊಳ್ಳುತ್ತಾರೆ ಸಿರಿ ಸಂಪತ್ತು ಸಂಪಾದಿಸುವುದೇ ಒಂದು ಜ್ಞಾನ ಎಂದು. ಅದಲ್ಲ, ಜ್ಞಾನವನ್ನು ಪಡ್ಕೊಂಡ್ರೆ ಸಿರಿ ಸಂಪತ್ತು ಬರುತ್ತದೆ. ಸಿರಿ ಸಂಪತ್ತನ್ನು ಹುಡುಕಿದರೆ ಜ್ಞಾನ ಬರುವುದಿಲ್ಲ. ದೇವಜನ, ಇವತ್ತು ನಾವು ನಮ್ಮ ಕುಟುಂಬಗಳು ಜ್ಞಾನ, ವಿವೇಕ, ಸಂತೋಷದಿಂದಿರಬೇಕಾದರೆ ನಾವು ದೇವರನ್ನ ಕೇಳಿಕೊಳ್ಳಬೇಕು. ದೇವರನ್ನ ಕೇಳಿಕೊಳ್ಳೋದಕ್ಕೆ ಸಿದ್ಧ ಇದ್ದೀರಾ? ಕರ್ತನಿಗೆ ಸ್ತೋತ್ರ. ಇವತ್ತು ಸ್ವಲ್ಪ ಸಣ್ಣ ಸಂದೇಶ ಮಾಡ್ತಾ ಇದ್ದೇನೆ. ಕರ್ತನು ಸೊಲೊಮೋನನಿಗೆ ಕೊಟ್ಟಂಥ ಜ್ಞಾನ, ಸಿರಿ ಸಂಪತ್ತು, ಸಂತೋಷ ನಮಗೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಯೇಸುವೆ, ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿನ್ನ ಪ್ರೀತಿಯ ದೇವ ಜನರನ್ನು ಅನುಗ್ರಹಿಸಿರಿ. ದೇವರೇ, ಅನೇಕರು ಅಂದುಕೊಳ್ಳುತ್ತೇವೆ ಹೆಚ್ಚು ಓದುವುದು, ಹೆಚ್ಚು ಹಣ ಮಾಡುವುದು, ಹೆಚ್ಚು ಹೆಸರು ಮಾಡುವುದು, ಹೆಚ್ಚು ಹೆಚ್ಚು ಮೇಲಕ್ಕೆ ಬರುವುದೇ ಜ್ಞಾನ ಎಂದು. ಆದರೆ ಅಪ್ಪ, ಲೌಕಿಕ ಜ್ಞಾನ ಹುಚ್ಚುತನವಾಗಿದೆ, ಲೌಕಿಕ ಸಾಧನೆ ವ್ಯರ್ಥವಾಗಿದೆ. ಆದರೆ ನಿಜವಾದ ಜ್ಞಾನ ಅರ್ಥವುಳ್ಳದ್ದಾಗಿದೆ. ಈ ದಿನ ನಿಮ್ಮನ್ನು ಅರ್ಥಕೊಳ್ಳುವುದೇ, ನಿಮ್ಮ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜ್ಞಾನ. ನೀವು ಹೇಳುತ್ತೀರಿ, ದೇವರು ಯಾರನ್ನು ಮೆಚ್ಚುತ್ತಾರೋ ಅವರಿಗೆ ಇದನ್ನು ಕೊಡುತ್ತಾರೆಂದು. ಹಾಗಾದರೆ ದೇವರೇ, ನೀವು ನಮಗೆ ಆ ಜ್ಞಾನವನ್ನು ದಯಪಾಲಿಸಿಕೊಡ್ರಿ. ಕ್ರಿಸ್ತನಲ್ಲಿ ಸರ್ವ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳು ಉಂಟು ಎಂದು ನಿನ್ನ ವಾಕ್ಯವು ಹೇಳುವುದರಿಂದ ಕ್ರಿಸ್ತನನ್ನು ಅರಿತುಕೊಳ್ಳುವುದೇ, ಕ್ರಿಸ್ತನನ್ನು ಜೀವಿತದಲ್ಲಿ ತಿಳಿದುಕೊಳ್ಳುವುದೇ ಎಲ್ಲ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳಿಗೆ ಸಂಬಂಧವಾಗಿದೆ, ಸಮವಾಗಿದೆ. ಯೇಸುವಿನ ನಾಮದಲ್ಲಿ ಈ ದಿನ ಅಪ್ಪ ನಮಗೆ ಜ್ಞಾನವನ್ನು ಕೊಡಿರಿ ಅಪ್ಪ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಕೇಳಿಕೊಳ್ಳಿರಿ, ಬೇಡಿಕೊಳ್ಳಿರಿ ಅಂತ ನಿನ್ನ ವಾಕ್ಯ ಹೇಳುತ್ತಾ ಇದೆ. ನಮಗೆ ಜ್ಞಾನ ಬೇಕಪ್ಪ, ನಮ್ಮ ಕುಟುಂಬಗಳನ್ನು ನಿಭಾಯಿಸಲಿಕ್ಕೂ, ಮಕ್ಕಳನ್ನು ಪೋಷಿಸಲಿಕ್ಕೂ, ಬೆಳೆಸಲಿಕ್ಕೂ, ನಿಮ್ಮಲ್ಲಿ ಬೆಳೆಯಲಿಕ್ಕೂ, ನಿನ್ನ ರಾಜ್ಯವನ್ನು ಸೇರಲಿಕ್ಕೂ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೂ, ಪರಿಪೂರ್ಣವಾದ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನ ವಾಕ್ಯಗಳು ಅಪ್ಪ ನಮಗೆ ಬಹಳ ಅವಶ್ಯ. ನಿಮ್ಮ ಜ್ಞಾನ ನಮಗೆ ಬಹಳ ಅವಶ್ಯ. ಈ ದಿನವೆಲ್ಲ ನಮ್ಮ ಸಂಗಡ ಇರು. ನಮ್ಮ ಕುಟುಂಬಗಳಲ್ಲಿ, ಮಕ್ಕಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಿಮ್ಮ ಪರಿಪೂರ್ಣವಾದ ಜ್ಞಾನವನ್ನು ನಮಗೆ ತೋರಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನು ನಮ್ಮ ರಕ್ಷಕನ ಒಡೆಯನ್ನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.
ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.